ನಾನು ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಲು. ಪ್ರಾಣ ಸ್ನೇಹಿತೆ ಅಂತ ಎಲ್ಲರೂ ಸುಮ್ಮನೆ ಹೇಳ್ತಾರೆ, ಆದರೆ ನಿಜವಾದ ಪ್ರಾಣ ಸ್ನೇಹಿತೆ ಇವರೇ. ಕಾಫಿ ಏನಾದ್ರು ತಗೊಳ್ತೀರಾ ಮೇಡಮ್? ಅಲ್ಲ, ಇಷ್ಟು ದೂರ ಹುಡ್ಕೋ ಬಂದಿದ್ದೀನಿ, ಬರೀ ಕಾಫಿಲೇ ಮುಗಿಸ್ತೀರಾ? ಮಧ್ಯಾಹ್ನದವರೆಗೂ ಇಲ್ಲೇ ಇರಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ವಾ? ಮೇಡಮ್, ಕಾಫಿ ವೆಲ್ಕಮ್ ಡ್ರಿಂಕ್ ತಾನೆ ಮೇಡಮ್. ಮಧ್ಯಾಹ್ನ ನಾನ್ ವೆಜ್ ತರಿಸ್ತೀನಿ, ಎಲ್ಲಿಂದ ತರಿಸ್ಬೇಕು ಹೇಳಿ? ನಮ್ಮ ಮೇಡಮ್ ಕಡೆಯವರು ಅಂದಮೇಲೆ ಈ ಆಫೀಸಲ್ಲಿ ಸಿಗೋ ಮರ್ಯಾದೆನೇ ಬೇರೆ. ಅದೆಲ್ಲ ಏನು ಬೇಡ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ ಸರ್. ಜೋಕ್ ಅಂದ್ರೂ ಅಷ್ಟೇ, ನಿಜ ಅಂದ್ರೂ ಅಷ್ಟೇ. ಮಧ್ಯಾಹ್ನದವ್ರಿಗೆ ನಮ್ಮ ಜೊತೆಲೆ ಇದ್ದು ಊಟ ಮಾಡಬೇಕು. ಏನು ಹೇಳ್ತೀರಾ ಮೇಡಮ್? ಮತ್ತೆ ಇವಳನ್ನ ಅಷ್ಟು ಸುಲಭವಾಗಿ ಬಿಡೋದ್ ಯಾರು? ಸಾಯಂಕಾಲದವರೆಗೂ ಇವಳು ನನ್ ಜೊತೆಗೆ ಇರ್ತಾಳೆ. ಎಲ್ಲ ಕೆಲ್ಸ ಮುಗಿದ್ಮೇಲೆ ಇಬ್ರು ಒಟ್ಟಿಗೆ ಶಾಪಿಂಗ್ ಹೋಗ್ತೀವಿ. ಆಯ್ತು ಮೇಡಮ್, ನಿಮ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡಿರಿ, ನಾನು ಹೋಗಿ ಕಾಫಿ ಅರೇಂಜ್ ಮಾಡ್ತೀನಿ. ಬಾಯ್ ಸರ್. ಶಿವಗಾಮಿ, ನಿನ್ ಸುತ್ತ ತುಂಬಾ ಒಳ್ಳೆ ಜನಗಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಶಿವಗಾಮಿ. ಅದಕ್ಕೆ ನನಗೆ ಆಚೆ ಕಡೆ ಶತ್ರುಗಳು ಜಾಸ್ತಿ. ಕಾಲ್ ರೆಕಾರ್ಡಿಂಗ್ದು ಕೇಳಿದ್ನಲ್ಲ, ಏನಾಯ್ತು? ಸ್ವಲ್ಪದಲ್ಲಿ ಕಳಿಸ್ತೀನಿ ಮೇಡಮ್. ಬೇಗ ಕಳಿಸಿ. ಎಷ್ಟೊತ್ತು? ಎಷ್ಟು ಕಾಲ್ಸ್ ಬಂದಿದೆ? 2 ಕಾಲ್ಸ್ ಮೇಡಮ್. 2 ಕಾಲಾ? ಸರಿ, ಬೇಗ ಕಳಿಸಿ. ಓಕೆ ಮೇಡಮ್. ಮೇಡಮ್, ಇವನ್ ಮೊಬೈಲಿಂದಾನೇ ಕಾಲ್ ಮಾಡಿದ್ದು. ನೋಡಕ್ ಹೇಗಿದ್ರು? ಯಾರು ಮೇಡಮ್? ಯಾರಾ?